ಎಲ್ರಿಗೂ ನಮಸ್ಕಾರ. ಡೆಲಿವರಿ ಆದಂತ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಎದೆ ಹಾಲೆ ಇರುವುದಿಲ್ಲ, ಇದ್ರೂ ಕೂಡ ಸ್ವಲ್ಪ ಇರುತ್ತೆ ಮತ್ತು ಮಕ್ಕಳಿಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗುವ ಹಾಗೆ ಹೊಟ್ಟೆ ತುಂಬೋ ಹಾಗೆ ಮಕ್ಕಳಿಗೆ ಹಾಲು ಸಿಗೋದಿಲ್ಲ. ಡೆಲಿವರಿ ಆದಂತ ತಾಯಿಂದರಿಗೆ ಹಾಲೇ ಬಹಳಷ್ಟು ಜನಕ್ಕೆ ಬರೋದಿಲ್ಲ. ಬಹಳಷ್ಟು ಕಾರಣಗಳಿಂದಾಗಿ ಇವಾಗಿನ ಕಾಲದಲ್ಲಿ ನಾವು ಡಯಟ್ ಪ್ಲಾನ್ ಇಟ್ಕೊಂಡಿರಬಹುದು, ಹಾಗಾಗಿ ಇಲ್ಲಾಂದ್ರೆ ಏಜ್ ಆಗಿರಬಹುದು ಅಥವಾ ಬಹಳಷ್ಟು ಕಾರಣಗಳಿಂದಾಗಿ ಎದೆ ಹಾಲು ಬರ್ತಾ ಇಲ್ಲ. ಹಾಗಾಗಿ ಡೆಲಿವರಿ ಆದಂತ ತಾಯಿಂದರಿಗೆ ಎದೆ ಹಾಲು ಹೆಚ್ಚಿಸಲು ನೀವು ಅರ್ಧ ಕೆಜಿ ಸಬ್ಬಸಿಗೆ ಬೀಜವನ್ನು ತಂದು, ಅರ್ಧ ಕೆಜಿ ಸಬ್ಬಸಿಗೆ ಬೀಜನ ತಂದು, ಅರ್ಧ ಕೆಜಿ ಮೆಂತಿ ಬೀಜವನ್ನು ತಂದು, ಮೆಂತೆ ಬೀಜ ಅರ್ಧ ಕೆಜಿ, ಸಬ್ಬಸಿಗೆ ಬೀಜ ಅರ್ಧ ಕೆಜಿ ಎರಡನ್ನು ಸಮ ಪ್ರಮಾಣದಲ್ಲಿ ತಂದು ನೀವು ಒಂದು ಬೌಲಲ್ಲಿ ಹಾಕಿ ನೀರಲ್ಲಿ ಹಾಕಿ ನೆನೆಕಿಡಿ. ಸಬ್ಬಸಿಗೆ ಬೀಜ ಅರ್ಧ ಕೆಜಿ, ಮೆಂತೆ ಬೀಜ ಅರ್ಧ ಕೆಜಿ ಒಂದು ಬೌಲಲ್ಲಿ 1 ಲೀಟರ್ ನೀರು ಹಾಕಿ ಚೆನ್ನಾಗಿ ನೆನೆಯಲು ಬಿಡಿ. ಬಿಟ್ಟಿದ ನಂತರ ಹೋಲ್ ನೈಟ್ ಬಿಡಿ. ಇವತ್ತು ಸಾಯಂಕಾಲ 6 ಗಂಟೆಗೆ ಹಾಕಿದ್ರೆ ಅಂದ್ರೆ ನಾಳೆ ಬೆಳಗ್ಗೆ 7 ಗಂಟೆ 6 ಗಂಟೆವರೆಗೂ ನೀವು ಚೆನ್ನಾಗಿ ನೀರಲ್ಲಿ ಹಾಕಿ ನೆನೆಯಲು ಬಿಡಿ. ನಂತರ ಒಂದು ಶುಭ್ರವಾದ ಬಟ್ಟೆ ಮೇಲೆ ಚೆನ್ನಾಗಿ ಇವನ್ನ ತೆಗೆದು ನೀರಿಂದ ಸಪರೇಟ್ ಮಾಡಿ ಒಣಹಾಕಿ. ಚೆನ್ನಾಗಿ ಒಣಗಿಸಿ ಡ್ರೈ ಆದ ನಂತರ ಚೆನ್ನಾಗಿ ಫುಲ್ ಡ್ರೈ ಆದ ನಂತರ ನೀವು ಹೋಲ್ ನೈಟ್ ನೆರಳೆಲ್ಲಾದ್ರೂ ಒಣಗಿಸಿ ಅಥವಾ ಸ್ವಲ್ಪ ಬಿಸಿಲಿದ್ರು ನಡೆಯುತ್ತೆ. ಇವಾಗ ಚೆನ್ನಾಗಿ ಒಣಗಿಸಿದ ನಂತರ ನೀವು ಪೌಡರ್ ಮಾಡಿ ಇಟ್ಕೊಳ್ಳಿ, ಗ್ರೈಂಡ್ ಮಾಡಿ ಇಟ್ಕೊಳ್ಳಿ, ಪೌಡರ್ ಮಾಡಿ ಇಟ್ಕೊಳ್ಳಿ. ಡೈಲಿ ಮುಂಜಾನೆ 1 ಗ್ಲಾಸ್ ಹಾಲಿನಲ್ಲಿ ಈ ಮೆಂತೆ ಪೌಡರ್ ಹಾಗೂ ಸಬ್ಬಸಿಗೆ ಬೀಜ ಪೌಡರ್ ಅನ್ನ 1 ಚಮಚ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ, ಸ್ವಲ್ಪ ಸಾಧ್ಯವಾದರೆ ಬೆಲ್ಲವನ್ನು ಹಾಕಿ ಅಥವಾ ನೀವು ಸಪರೇಟ್ ಆಗಿ ಈ ಪೌಡರ್ 1 ಚಮಚ ಹಾಲು 1 ಗ್ಲಾಸ್ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಕುಡಿತಾ ಬನ್ನಿ. ನಂತರ ಸ್ವಲ್ಪ ಸಾಧ್ಯವಾದರೆ ಬೆಲ್ಲವನ್ನು ತಿಂತಾ ಬನ್ನಿ. ಇದರಿಂದ ನೀವು ಕೆಲವು ದಿನ ಮಾಡುತ್ತಾ ಬಂದಲ್ಲಿ 100% ನಿಮಗೆ ಎದೆ ಹಾಲು ಹೆಚ್ಚಿಸುತ್ತೆ ಮತ್ತು ಮಕ್ಕಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವ ಹಾಗೆ ಹೊಟ್ಟೆ ತುಂಬುವ ಹಾಗೆ ಹಾಲು ಬರುತ್ತೆ ಮತ್ತು ಮಕ್ಕಳಿಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಮಕ್ಕಳು ಯಾವುದೇ ರೀತಿಯಂತ ರೋಗ ತುತ್ತಾಗಲಾರದ ಹಾಗೆ ತಾಯಿ ಹಾಲು ದೇವರ ಕೊಟ್ಟ ವರ. ಹಾಗಾಗಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಒಂದೊಂದು ಹನಿ ಕೂಡ ಅಮೃತಕ್ಕೆ ಸಮಾನ ಆಗಿರುತ್ತೆ. ಹಾಗಾಗಿ ಎದೆ ಹಾಲು ನ್ಯಾಚುರಲ್ ಆಗಿ ಹೆಚ್ಚಾಗತ್ತೆ. ಮಕ್ಕಳಿಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಳೋದು, ಕರೆಯೋದು ಮತ್ತು ಬ್ಯಾನಿ ಬೀಳೋದು ಈ ರೀತಿ ಏನೂ ಇರೋದಿಲ್ಲ ಮತ್ತು ತಾಯಿಂದರಿಗೆ ಎದೆ ಹಾಲು ತಾನೇ ಹೆಚ್ಚಾಗತ್ತೆ. ಇದೇ ರೀತಿ ನೀವು ಸ್ವಲ್ಪ ದಿನ ಮಾಡುತ್ತಾ ಬಂದಲ್ಲಿ ಈ ಪೌಡರ್ ಮತ್ತು ನೀವು 1 ಗ್ಲಾಸ್ ಹಾಲು ಸ್ವಲ್ಪ ಬೆಲ್ಲನ್ನ ಕಂಟಿನ್ಯೂಸ್ ಒಂದು 15ರಿಂದ 20 ದಿವಸ ಮಾಡುತ್ತಾ ಬಂದಲ್ಲಿ 100% ನಿಮಗೆ ಎದೆ ಹಾಲು ಹೆಚ್ಚಿಸುತ್ತೆ ಮತ್ತು ಮಕ್ಕಳಿಗೆ ಹೊಟ್ಟೆ ತುಂಬೋ ಹಾಗೆ ಹಾಲು ಬರುತ್ತೆ. ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.